ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಲಕ್ಷ್ಮಿ, ಟೀ ತರೋದಕ್ಕೆ ಎಷ್ಟೊತ್ತು? ಮಾನ್ಸಿ ಅವರೇ, ದಯವಿಟ್ಟು ಅದೆಲ್ಲ ಬೇಡ. ಯಾಕೆ ಪುಷ್ಪ ಅವರೇ, ಹೀಗೆಲ್ಲ ಆಯ್ತು ಅಂತ ಅಪ್ಸೆಟ್ ಆದ್ರಾ? ಮೇಡಮ್, ಜಲ್ದಿ ಟೀ ತಗೊಂಡ್ಬರಕ್ಕೆ ಹೇಳಿ, ಭಯಕ್ಕೆ ಗಂಟ್ಲೆಲ್ಲ ಒಣಗ್ತಾ ಇದೆ. ಲಕ್ಷ್ಮಿ, ಕೊಡು. ಅಲ್ಲ ಮಾನ್ಸಿ ಅವರೇ, ಈ ಮನೇಲಿ ಇನ್ನೂ ಶಾಕ್ ಆಗೋ ವಿಷಯ ಇದೆ ಅಂದ್ರಲ್ಲ, ಏನದು? ಅಯ್ಯೋ, ಅದೆಲ್ಲ ಈಗ ಯಾಕೆ ಬಿಡಿ. ಹೇಳಿ ಮಾನ್ಸಿ ಅವರೇ, ಆ ಮಾತಲ್ಲಿ ನನ್ನ ತಲೆಯಲ್ಲಿ ಉಳ್ಕೊಂಡ್ಬಿಟ್ಟಿದೆ, ದಯವಿಟ್ಟು ಹೇಳಿ. ಇದು ಬರೀ ಈ ಮನೆಗೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ನನ್ನ ಮಗಳಿಗೂ ಸಂಬಂಧಪಟ್ಟಿದ್ದು. ಅದಕ್ಕೆ ಹೇಳಿ. ನನ್ಗೇನ್ ಹೇಳ್ಬಾರ್ದು ಅಂತ ಏನಿಲ್ಲ. ಈ ವಿಷಯನ ನೀವು ಬೇರೆ ಯಾರ ಹತ್ರ ಕೇಳಿದ್ರು, ಇನ್ಕ್ಲೂಡಿಂಗ್ ಅನ್ನುನ, ನಿಮ್ಗೆ ನಿಜ ಹೇಳಲ್ಲ, ಮುಚ್ಚಿಡ್ತಾರೆ. ಮುಚ್ಚಿಡ್ತಿದಾರ? ಏನ್ ಮುಚ್ಚಿಟ್ಟಿದ್ದಾರೆ? ನಿಮ್ಗೇನ್ ಗೊತ್ತಿಲ್ದಿರೋದೇನಲ್ಲ. ರೋಹಿನ್ಲಾ ಈ ಮನೆ ಮಗ ಅಲ್ಲ ಅನ್ನೋದು ನಿಮಗ್ ಗೊತ್ತಿದೆ ತಾನೆ? ಆ ವಿಷಯನ ತಾನಾಗೆ ಅನು ಕೇಳಿದಕ್ಕೆ ಒಪ್ಕೊಂಡ್ರು. ಆಗ್ಲೂ ನಮ್ಮ ಮಾಮಿನ್ಲಾ ರೋಹಿನ್ಲಾ ಪರವಾಗೇ ಮಾತಾಡಿದ್ರು. ನೆನ್ಪಿದೆ ಅಲ್ವಾ? ನಾನಿವ್ರನ್ನ ಆರ್ಯವರ್ಧನ್, ಆರ್ಯ ಸರ್ ಅಂತ ನಂಬಿದ್ದೆ. ಆದ್ರೆ ಇವ್ರವ್ರಲ್ಲ. ಈ ನಿನ್ನ ಮಾತಿಗೆ ಏನಾದ್ರೂ ಆಧಾರ ಇದೆಯಾ? 21 ವರ್ಷದ ಹಳೆಯ ಕಾಗದದ ತುಂಡನ್ನಿಟ್ಕೊಂಡು ಇಷ್ಟು ದೊಡ್ಡ ಮಾತಾಡ್ತಿದ್ಯಾ? ಅಷ್ಟೇ ಯಾಕೆ, ರೀಸೆಂಟ್ ಆಗಿ ಅನು ನಿಮ್ನೆಲ್ಲ ಪೂಜೆ ಕರೆದಿದ್ಲಲ್ವಾ? ಹಾ, ಅವತ್ತು ಆಸ್ತಿಲಿ ಪಾಲ್ ಕೇಳಿದ್ಲಲ್ಲ. ಅವತ್ತೇ. ನಿಮ್ಗೆ ಇನ್ನೊಂದು ನಿಜ ಗೊತ್ತಾ? ಆ ಡಾಕ್ಯುಮೆಂಟ್ಸ್ ಎಲ್ಲ ಫೇಕ್. ಯಾರಿಗ್ ಗೊತ್ತು ಸುಬ್ಬು ಅವರೇ, ಇಲ್ಲಿ ಯಾರಿಗೂ ಯಾರು ಏನು ಹೇಳಲ್ಲ. ಒಬ್ರಿಂದ ಒಂದ್ ವಿಷಯನ ಬಾಯ್ ಬಿಡ್ಸೋಷ್ಟ್ರಲ್ಲಿ ಆಲ್ಮೋಸ್ಟ್ ವರ್ಷಗಳೇ ಬೇಕು. ಆಗ್ಲೂ ಪೂರ್ತಿಯಾಗಿ ಗೊತ್ತಾಗಿರಲ್ಲ, ಅದಕ್ಕೆ ಇನ್ನೊಂದೇನೋ ಗಂಟು ಹಾಕಿರ್ತಾರೆ. ಅದು ಅಲ್ದೆ ನೀವೇ ನೋಡಿದ್ರಲ್ಲ, ಕೋಪ ಬಂದಾಗೆಲ್ಲ ಗನ್ ಫೈರ್. ರೋಹಿನ್ಲಾ ಇಷ್ಟೊಂದು ಸಿಟ್ಟಲ್ಲಿ ಇರ್ಬೇಕಾದ್ರೆ ಯಾರಾದ್ರೂ ಹೋಗಿ ಮಾತಾಡ್ಸೋದಕ್ಕಾಗತ್ತಾ? ನೀವೇ ಹೇಳಿ. ಸಾರ್ಗೆ ಸಿಟ್ಟು ಬಂದಾಗಿಲ್ಲ ಹೀಗೇನಾ? ಸಿಟ್ಟು, ಬೇಜಾರು, ದುಃಖ ಏನೇ ಆದ್ರೂ ಹೀಗೆ. ಅವ್ರ ಸಿಟ್ಟು ದುಃಖನ ಈ ಮನೇಲಿ ಯಾರು ನೋಡಲ್ಲ. ಈ ತರ ಸೌಂಡ್ ಬಂದಾಗ್ಲೇ ನಾವ್ ಅರ್ಥ ಮಾಡ್ಕೋಬೇಕು ಅವ್ರ ದುಃಖನೋ ಸಿಟ್ಟೋ ಬಂದಿದೆ ಅಂತ. ಹೀಗೆ ನಾವೇ ಅರ್ಥ ಮಾಡ್ಕೋಬೇಕು. ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ವಾಯ್ಸ್ ರೆಕಾರ್ಡಿಂಗ್ ಕಳಿಸಿದ್ದಾನೆ ಅಂತಂದರೆ ಯಾವುದಾದ್ರೂ ಒಂದು ನಂಬರ್ ಚಾಲ್ತಿ ಆಗಿರಲೇಬೇಕಲ್ಲ. ಚೇಂಡೆ ಆರ್ಯ, ಹೀಗೆಲ್ಲ ಟೆನ್ಷನ್ ಮಾಡ್ಕೊಂಡ್ರೆ ಏನೂ ಆಗಲ್ಲ. ನೀನ್ ಸ್ವಲ್ಪ ಸಮಾಧಾನವಾಗಿರು.
ಹೇಗಮ್ಮ ಸಮಾಧಾನದಿಂದ ಇರಲಿ? 40 ವರ್ಷದ ಹಿಂದೆನೇ ನಾನು ಸಾಯಬೇಕಾದವನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣನೇ ಚೇಟೆ. ಇಲ್ಲಿ ಏನ್ ಆಗ್ತಿದ್ಯೋ ಅದ್ ತನ್ ಪಾಡಗ್ ಆಗ್ತಿರತ್ತೆ. ಅದಕ್ಕೂ ನಂಗೂ ಸಂಬಂಧ ಇಲ್ಲ ಅಂತಿರೋದು ನಿಮ್ಗೂ ಅಭ್ಯಾಸ ಆಗೋಗ್ಬಿಡತ್ತೆ. ಮಾವನವ್ರೆ, ಅತ್ತೆ, ದಯವಿಟ್ಟು ವಿಶ್ರಾಂತಿ ತಗೊಳ್ಳಿ. Excuse me. Hello. Excuse me. ಕಾಲ್ ಬರ್ತಿದೆ. ರಾಜ್ ನಂದಿನಿ ಅವ್ರಿಗೆ ಆರ್ಯ ಸರ್ ಮೇಲೆ ಅಸಮಾಧಾನ ಇದೆ ಅಪ್ಪ. ಆದ್ರೆ ಈ ಅನುಗೆ ಏನಾಗ್ತದೆ ಅನ್ನೋದು ಈಗ ಈ ಅನುಗೆ ಗೊತ್ತಾಗ್ತಿಲ್ಲ. ನೀನೇನು ಮನ್ಸು ಕಚ್ಕೊಳ್ದೆ ಸ್ವಲ್ಪ ಆರಾಮಾಗಿರೋ ಅನ್ನೋ. ನಿನ್ನ ಮಾತಲ್ಲೇ ಆಯಾಸ ಕಾಣ್ತಿದೆ. ನಾನೇನು ಕೇಳೋದಿಲ್ಲ. ಇದೆಲ್ಲ ಆಗ್ಬೇಕು ಅಂತ ಆ ತಾಯಿ ಇಚ್ಛೆ ಆಗಿದ್ರೆ ಯಾರ ತಾನೇ ಏನ್ ಮಾಡಕ್ಕಾಗತ್ತೆ? ಜೇಂಡನ ಹುಡ್ಕೋಕೆ ಸಹಾಯ ಕೇಳಿರ್ಬೋದು ಅಂತ ಕನ್ಫ್ಯೂಷನ್ ಅಲ್ಲೇ ಮಾತಾಡ್ತಿದ್ರು. ನನ್ಗೆ ಯಾಕೋ ಅನ್ಸುತ್ತೆ ನನಗವ್ರು ಫೋನ್ ಮಾಡಿದ್ದೆ ಅವ್ರಿಗೆ ನೆನಪಿಲ್ಲ ಅಂತ. ಹಾಗಿದ್ರೆ ಯಾಕಷ್ಟು ಒತ್ತಾಯ ಮಾಡಿ ಇಲ್ಲಿಗೆ ಬರೋಕ್ ಹೇಳಿದ್ರು? ಛೇ, ಅವ್ರ ಮಾತು ಕೇಳ್ಕೊಂಡು ಇಷ್ಟು ದೂರ ಬಂದಿದ್ದೆ ತಪ್ಪಾಯ್ತು. ಎಂತ ರಿಸ್ಕ್ ಇದು. ಇನ್ನೀ ಊರಿನ ಸವಾಸನೆ ಬೇಡ. ಅವ್ರು ಮತ್ತೆ ಕರೆದ್ರು ಅಷ್ಟೇ, ಕರ್ದಿಲ್ಲ ಅಂದ್ರು ಅಷ್ಟೇ, ನಾನು ವಾಪಸ್ ಬರಲ್ಲ. ನೋಡೋದಕ್ ಪ್ರಯತ್ನ ಪಟ್ರೆ ಗುಂಡು ಎದೆ ಸಿಡುತ್ತೆ. ಇಷ್ಟು ದಿನ ಕಣ್ ತಪ್ಪಿಸ್ಕೊಂಡಿದ್ ಸಾಕು. ಗಾಡಿ ಎತ್ತು. ನಾನೇನ್ ತಪ್ಪು ಮಾಡ್ದೆ ಅಂತ ನನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ? ತಪ್ಪು ಮಾಡದೇ ಇರೋನು ಪೊಲೀಸ್ ನೋಡಿದ ತಕ್ಷಣ ಯಾಕೆ ಓಡೋದು ಪ್ರಯತ್ನ ಪಟ್ಟೆ? ಯಾಕೆ ಓಡ್ತಾ ಇದ್ದೆ? ನೀನ್ ತಪ್ಪು ಮಾಡಿದ್ಯಾ, ಓಡೋಗ್ತಾ ಇದ್ಯಾ ಅಲ್ವಾ? ಸುಮ್ನೆ ಗಾಡಿ ಹತ್ತು. ವಾರಂಟ್ ಇಲ್ದೆ ನನ್ನ ಅರೆಸ್ಟ್ ಮಾಡಕ್ಕಾಗಲ್ಲ, ಗೊತ್ತಾ ನಿಮ್ಗೆ? ಕಮಿಷನರ್ ಆರ್ಡರ್ ಆಗಿದೆ. ಬೈ ಮಚ್. ನಾವು ನಿನ್ನ ಕಸ್ಟಡಿಗೆ ತಗೋತಾ ಇದೀವಿ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ ಸಾಧ್ಯ ಇಲ್ಲ. ವಾಟ್? ಕಮಿಷನರ್ ಆರ್ಡರ್? ನಾನಂತ ಅಪರಾಧ ಏನ್ ಮಾಡಿದೀನಿ ಸರ್? ಯಾರು ನನ್ನನ್ನು ಬೇಕು ಅಂತ ಸಿಕ್ಕಾಕ್ತಾ ಇದ್ದಾರೆ. ಪ್ಲೀಸ್
ನಿಮ್ ಪವರ್ನ ಮಿಸ್ಯೂಸ್ ಆಗಕ್ ಬಿಡ್ಬೇಡಿ ಸರ್. ಸರ್ ನಾನು ಏನು ಮಾಡಿಲ್ಲ ಸರ್. ಇಪ್ಪತ್ತು ವರ್ಷ ಜೈಲಲ್ಲಿದ್ದ ಕೈದಿಯಿಂದ ಪೊಲೀಸ್ ಪವರ್ ಅಂದ್ರೆ ಏನು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ದೇ ಇರೋದು ಹೇಗೆ ಅನ್ನೋದನ್ನ ನಿನ್ನಿಂದ ಕೇಳಿ ತಿಳ್ಕೊಬೇಕಾಗಿಲ್ಲ ಜಲಂಧರ್. ಜಲಂಧರ್ ಪ್ಲೀಸ್ ಕೊನೆದಾಗಿ ಕೇಳ್ಕೊತಾ ಇದ್ದೀನಿ, ಗಾಡಿ ಎತ್ತಿ. ಸರ್ ನಾನು ಏನು ತಪ್ಪು ಮಾಡಿಲ್ಲ. ಜಲಂಧರ್ ಪ್ಲೀಸ್ ಕರ್ಕೊಡ್ರ. ಸರ್ ಎಕ್ಸ್ಕ್ಯೂಸ್ ಮೀ, ನಾನು ಏನ್ ತಪ್ಪು ಮಾಡಿದೆ ಅಂತ ನನ್ನ ಲಾಕಪ್ ಅಲ್ಲಿ ಹಾಕಿದ್ದೀರಾ ಸರ್? ಒಂದು ಸಲ ಒಳಗಿದ್ ಬಂದವರನ್ನ ಸಮಾಜ ಯಾವತ್ತಿದ್ರು ಕೆಟ್ಟವನನ್ನ ದೃಷ್ಟಿಕೋನದಲ್ಲೇ ನೋಡುತ್ತೆ ಅಂತಾರೆ. ಆದ್ರೆ ಅದು ನನ್ನ ವಿಚಾರದಲ್ಲಿ ಅದು 100% ಸತ್ಯ. ನನ್ನ ಪಾಡಿಗೆ ನಾನಿದ್ರೆ ನನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀರಲ್ಲ ಸರ್, ಯಾಕೆ? ನನ್ನ ಪಾಡಿಗೆ ನಾನಿದ್ದಲ್ಲ, ಯಾಕೆ ಕರ್ಕೊಂಡ್ ಬಂದ್ರಿ? ಹೇಳಿ ಸರ್, ಹೇಳಿ. ಹೋಗ್ಬೇಡ್ರಿ, ಅಟ್ಲೀಸ್ಟ್ ನನ್ನ ಲಾಯರ್ ಹತ್ರ ಮಾತಾಡಕ್ ಒಂದು ಅವಕಾಶ ಮಾಡ್ಕೊಡಿ ಸರ್. ನಾನು ಏನು ತಪ್ಪು ಮಾಡಿಲ್ಲ. ಏಯ್, ಇದ್ರೊಳಗಡೆ ಇರೋ ಪ್ರತಿಯೊಬ್ಬ ಹೇಳೋದು ಇದನ್ನೇ. ಎಲ್ರಿಗಿಂತ ಇದ್ರ ನೋವು ಹೆಚ್ಚು ಗೊತ್ತಿರೋದು ನನಗೆ ಸರ್. ಈ ಜಾಗ ನನಗೇನು ಹೊಸ್ತಲ್ಲ, ಆದ್ರೆ ಈ ಸಲನಾದ್ರೂ ನ್ಯಾಯದ ಕಡೆ ನನ್ನ ಅದೃಷ್ಟ ಇದೆಯಾ ಅಂತ ಕೇಳ್ಕೊಳ್ತಾ ಇದೀನಿ ಸರ್, ಅಷ್ಟೇ. ಓ, ಆರ್ಯವರ್ಧನ್ ಅವ್ರ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿ ಅದೃಷ್ಟ ಪರೀಕ್ಷೆ ಮಾಡ್ಕೊಳಕ್ ಹೊರಟಿದ್ಯಾ? ಶ್ರೀಮತಿ ಆರ್ಯವರ್ಧನ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ಯಾ? ಅವ್ರಿಗೆ ಫೋನ್ ಕಾಲ್ಗಳು ಮಾಡಿ ಬೆದರಿಕೆ ಹಾಕಿದ್ಯಾ? ಹೇಗೋ ಆರ್ಯವರ್ಧನ್ ಅವ್ರು ಬಂದು ಅವ್ರನ್ನ ಕಾಪಾಡಿದ್ದಾರೆ. ಈಗ ಸದ್ಯಕ್ಕೆ ನಿನ್ನ ಮೇಲೆ ಥ್ರೆಟ್ ಕೇಸ್ ಇದೆ. ಅವ್ರ ಮನೆಯವ್ರಿಗೆ ಏನಾದ್ರೂ ಆಗಿದ್ದಿದ್ರೆ ನಿನ್ನ ಮಾತಾಡೋದಕ್ಕೆ ಗ್ಯಾಪ್ ಕೊಡ್ತಿರ್ಲಿಲ್ಲ. ಹುಷಾರ್. ಅದೇನೋ ನ್ಯಾಯ ಅದೃಷ್ಟ ಅಂತ ಹೇಳ್ತಿದ್ದಲ್ಲ, ಅದನ್ನ ಕೋರ್ಟ್ ಡಿಸೈಡ್ ಮಾಡುತ್ತೆ. ಬಾಯಿ ಮುಚ್ಕೊಂಡು ಬಿದ್ದಿರೋ. ಅಮ್ಮ, ಇದರಲ್ಲಿ ಈ ಸರ್ಟಿಫಿಕೇಟ್ ಅಲ್ಲಿ ಏನಿದೆ? ರಾಜಾ ಸಾಹೇಬ್ರ ಸಾವಿಗೆ ತಪ್ಪಾದ ಮಾತ್ರೆ ತಗೊಂಡಿದ್ದೇ ಕಾರಣ ಅಂತ ಇದರಲ್ಲಿ ಬರ್ದಿದೆ ಅಮ್ಮ.
ಅನು, ಪ್ರೀತಿ ಹೆಸರಲ್ಲಿ ದ್ರೋಹ ಮಾಡೋ ನಿನ್ನಂತವ್ರನ್ನ ಉಳಿಸೋದೇ ತಪ್ಪು, ದೊಡ್ಡ ತಪ್ಪು. ಅಪಾಯದ ಎಚ್ಚರಿಕೆ ಇರುವಾಗ ದೇವಸ್ಥಾನ ಅಷ್ಟೇ ಅಲ್ಲ, ಎಲ್ಲಿಗೆ ಹೋಗೋದಿದ್ರು ನಾನು ಹೀಗೆ ಹೇಳ್ತಿದ್ದೆ, ಅರ್ಥ ಮಾಡ್ಕೊ. ಅಪಾಯ ಯಾರಿಂದ ಹೇಳಿ? ಜಲಂಧರಿಂದ ತಾನೆ. ಈಗ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದಾರಲ್ಲ, ಇನ್ಯಾಕ್ ಭಯ? ಅನು, ಅಪಾಯ ಇನ್ನೂ ಕಡಿಮೆ ಆಗಿಲ್ಲ. ಸರ್, ಯಾವ ಅಪಾಯನೂ ಇಲ್ಲ, ಸುಮ್ನಿರಿ. ಅನು, ಮೊನ್ನೆ ತಾನೇ ದೇವಸ್ಥಾನಕ್ಕೆ ಹೋಗಿ ಅಷ್ಟೆಲ್ಲ ಆಗಿದ್ದು ಸಾಲ್ದ? ಮತ್ತೆ ಯಾರಿಗೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದೆ? ಇನ್ ಯಾರಿಗೋಸ್ಕರ? ನಿಮ್ಗೋಸ್ಕರ. ನನಗೋಸ್ಕರ? ಹೌದು, ಅಪಾಯ ನನಗಲ್ಲ ಸರ್, ನಿಮಗೆ. ನಿಮ್ಗೇನು ಆಗ್ಬಾರ್ದು ಅಂತ ಕೇಳ್ಕೊಳ್ಳೋದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ತಿರೋದು. ವಿಪರ್ಯಾಸ ನೋಡು, ನನ್ನ ಮೇಲೆ ದಾಳಿ ಆಗಿದ್ದೆ ದೇವಸ್ಥಾನದಲ್ಲಿ. ಅದೇ ಜಾಗದಲ್ಲೇ ಪರಿಹಾರನೂ ಸಿಗ್ಬೋದಲ್ವಾ ಸರ್? ನನ್ನ ಜೊತೆ ವಾದ ಮಾಡೋದಕ್ಕೋಸ್ಕರನೇ ಹೀಗೆಲ್ಲ ಮಾತಾಡ್ತಿದ್ದೆ ನೀನು? ಅನು, ನನ್ನ ಮಾತು ಕೇಳು. ಸರ್, ವಾದಕ್ಕೋಸ್ಕರ ಅಲ್ಲ, ನನ್ನ ಗಂಡನ ಪ್ರಾಣ ಉಳಿಸೋದಕ್ಕೋಸ್ಕರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನನ್ನು ಹೋಗೋದಕ್ಕೆ ಬಿಡಿ. ಅನು ಸಿರಿಮನೆಯ ನಾಟಕದ ಕಂಪ್ನಿಯಿಂದ ಇನ್ನೊಂದು ಡ್ರಾಮಾ ಸ್ಟಾರ್ಟ್ ಆಯ್ತು. ಗಂಡನ ಪ್ರಾಣಕ್ಕೆ ಅಪಾಯ. ಶಬ್ಬಾಷ್. ಸರಿ, ನಡಿ, ನಾನು ನಿನ್ನ ಜೊತೆ ಬರ್ತೀನಿ. ಸರ್, ಹಠ ಮಾಡಬೇಡಿ, ನೀವೆಲ್ಗೂ ಬರೋದು ಬೇಡ, ನಾನೇ ಹೋಗ್ತೀನಿ. ಅನು, ಕಾಲ್ ಜಾರಿ ಅನಾಹುತ ಆದ್ರೆ ಜೀವನೇ ಹೋದಾಗತ್ತೆ. ಒಂದು ಕ್ಷಣ ಕಷ್ಟಗಳು ಬೆಟ್ಟದ ಹಂಗ ನಿಂತ ಜಾಗದಿಂದ ನೋಡಿದ್ರ ಹತ್ಲಿಕ್ಕೆ ಆಗೋಲ್ದು ಅಂತನ ಅನ್ಸ್ತದ. ಹತ್ತೋ ಕೊಂಟ್ರ ಜಾರಿ ಬೀಳೋ ಭಯ, ಏರಲಾಗದ ಬಳಲಾಟ ಆಗೇ ಆಗ್ತದ. ಆದ್ರೆ ಒಮ್ಮೆ ಬೆಟ್ಟ ಹತ್ತಿ ಮುಗಿಸಿದ ಮೇಲೆ
ಇನ್ನೆಂಥ ಬೆಟ್ಟ ಇದ್ರು ಹತ್ತತೀನಿ ಅನ್ನೋ ಛಲ ಬರ್ತೈತಿ. ನೀನೀಗ ಬೆಟ್ಟದ ಕೆಳಗಿದ್ದಿ ಮಗಳ. ಈ ಕಷ್ಟದ ಬೆಟ್ಟನ ಆ ತಾಯಿನ ನಿನ್ ಕೈ ಹಿಡಿದು ನಡ್ಸ್ಯಾಕತ್ತಾಳ. ಮ್ಯಾಲ್ ಹತ್ ನೋಡು, ನಿನಗ ಸತ್ಯ ತಿಳಿತೈತಿ. ಸತ್ಯ? ಇನ್ಯಾವ ಸತ್ಯನ ನಾನ್ ತಿಳ್ಕೋಬೇಕೋವ? ಸತ್ಯಕ್ಕೆ ಯಾವಾಗ್ಲೂ 3 ಮುಖ. ಒಂದು ನೀನು ಕಾಣೋದು, ಇನ್ನೊಂದು ಜಗತ್ತು ತೋರ್ಸೋದು, ಮತ್ತೊಂದು ನಿಜವಾಗ್ಲೂ ಇರೋದು. ನೀ ಕಾಣೋ ಸತ್ಯ ಇನ್ನ ಬಹಳಷ್ಟದ. ಬೆಟ್ಟ ಹತ್ತಕ ತಯಾರಾಗೋ. ಆದ್ರೆ ಅವ, ನಾನ್ ಪ್ರೀತಿಸೋರ್ನ, ನನ್ನನ್ನ ಪ್ರೀತಿಸೋರ್ನ ಯಾರಿಗೂ ನೋವು ಮಾಡೋದು ನನಗಿಷ್ಟ ಇಲ್ಲ. ಯಾರಿಗೂ ಏನು ತೊಂದರೆ ಆಗ್ದಿರೋ ತರ ಪರಿಹಾರ ಸಾಧ್ಯ ಇಲ್ವಾ ಅವ? ಮನಸ್ ಮಾಡಿದ್ರ ಸಾಧ್ಯ ಇಲ್ಲ ಅನ್ನೋದು ಯಾವುದೂ ಇಲ್ಲ. ತಾಯಿ ಅದಳ, ಹೊರಡು. ಉದೋ ಉದೋ ಎಲ್ಲಮ್ಮ. ಪ್ಲೀಸ್ ಅಮ್ಮ, ಆ ಎವಿಡೆನ್ಸ್ ನನಗೆ ಕೊಟ್ಬಿಡಿ. ನಾನು ನನ್ನ ಇನ್ಫ್ಲೂಯೆನ್ಸ್ಗಳನ್ನೆಲ್ಲ ಬಳಸ್ಕೊಂಡು ಮುಚ್ಚೋಗರ ಕೇಸ್ನ ರಿಓಪನ್ ಮಾಡಿಸ್ತೀನಿ. ನಿನ್ನ ಇನ್ಫ್ಲೂಯೆನ್ಸ್ ಅಂದ್ರೆ ಅದು ನಿನ್ ದಾದನ್ ಇನ್ಫ್ಲೂಯೆನ್ಸೇ ಹರ್ಷ. ನಮ್ ಸುತ್ತಮುತ್ತ ಇರೋ ಸರ್ವಸ್ವವು ನಿನ್ ದಾದ ಕಟ್ಬೆಳ್ಸಿದ್ದೇ ಈಗಿರೋದು. ಇಲ್ಲಿ ಹರ್ಷವರ್ಧನ್ ಯಾರು ಅಂದ್ರೆ ರಾಜವರ್ಧನ್ ಮಗ ಅಂತ ಯಾರು ಐಡೆಂಟಿಫೈ ಮಾಡಲ್ಲ. ಆರ್ಯವರ್ಧನ್ ತಮ್ಮ ಅಂತಾರೆ. ನನ್ನನ್ನು ಆರ್ಯವರ್ಧನ್ ಅಮ್ಮ ಅಂತಾರೆ. ಇನ್ ಯಾವ ಇನ್ಫ್ಲೂಯೆನ್ಸ್ ಬಳಸಿ ಏನ್ ಮಾಡ್ತೀಯ ನೀನು? ಅಂದ್ರೆ ದಾದನ ಯಾರಿಂದ ಏನು ಮಾಡಕ್ಕಾಗಲ್ಲ ಅಂತಾನ? ಅಲ್ಲಿ ಅತ್ತಿಗೆ ನೋಡಿದ್ರೆ ದಿನಕ್ಕೆ ಒಂದೊಂಥರ ಆಡ್ತಿದ್ದಾರೆ. ನೀವು ನೋಡಿದ್ರೆ ನನ್ನನ್ನು ಒಂದು ಹೆಜ್ಜೆ ಮುಂದಕ್ಕೆ ಇಡೋಕ್ ಬಿಡ್ತಿಲ್ಲಲ್ಲಮ್ಮ. ಬೆಳಗ್ಗೆದ್ದು ಆಫೀಸ್ಗೆ ಹೋಗೋದು, ಮನೆಗೆ ಬಂದು ಮಲ್ಗೋದು, ಜಗತ್ತಿನ ಮುಂದೆ ಎಲ್ಲ ಸರಿಯಾಗಿದೆ ಅಂತ ತೋರಿಸ್ಕೊಳ್ಳೋದು. ಯಾಕಮ್ಮ ಬೇಕು ಈ ಬದುಕು? ಅರ್ಧಕ್ಕರ್ಧ ಜಗತ್ತು ಹೀಗೆ ಬದುಕೋದು ಅಂತ ಅರ್ಥ ಮಾಡ್ಕೊಂಡವನ್ಗೆ ನೆಮ್ಮದಿ ಸುಲಭವಾಗಿ ಸಿಗುತ್ತೆ ಹರ್ಷ. ನನಗೆ ನೆಮ್ಮದಿ ಇಲ್ಲಮ್ಮ. ನನಗೆ ಬೇರೆಯವ್ರು ಹೇಗೆ ಬದುಕ್ತಾರೆ ಅನ್ನೋದು ನನಗೆ ಬೇಡ. ನನಗೆ ಬೇಕಾಗಿರೋದು ಏನ್ ಗೊತ್ತಾ? ತಪ್ಪು ಮಾಡಿದವರಿಗೆ ಶಿಕ್ಷೆ. 22 ವರ್ಷಗಳ ಕೆಳಗೆ ಯಾರ್ಯಾರು ಎಲ್ಲೆಲ್ಲಿ ಸೇರ್ಬೇಕಿದ್ರೋ ಅಟ್ಲೀಸ್ಟ್ ಈಗ್ಲಾದ್ರೂ ಅವ್ರು ಆ ಜಾಗಕ್ಕೆ ಸೇರ್ಲಿ ಅಮ್ಮ. ಜೈಲಲ್ಲಿ ಇರ್ಬೇಕಾದವರು ಜಲಂಧರ್ ಅಲ್ಲಮ್ಮ. ಅದ್ಯಾರು ಅಂತ ನಿಮಗೂ ಗೊತ್ತು, ನನಗೂ ಚೆನ್ನಾಗಿ ಗೊತ್ತು. ಅದು ರಾಂಗ್ ನಂಬರ್. ಅಲ್ಲ, ರಾಂಗ್ ರೂಮು. ಅದು ಇಷ್ಟು ದೊಡ್ಡ ಮನೆಯಲ್ಲಿ ಯಾವ ರೂಮ್ ಎಲ್ಲಿದೆ ಅಂತಾನೆ ಗೊತ್ತಾಗ್ಲಿಲ್ಲ. ಫುಲ್ ಕನ್ಫ್ಯೂಸ್ ಆಗೋಯ್ತು. ಸಾರಿ ಅಮ್ಮ, ಸಾರಿ ಸರ್. ನೋಡು ಎಂತ ಅನಾಹುತ ಮಾಡ್ತೀಯ. ಅಮ್ಮ, ನಿಮ್ಮ ಹತ್ರ ಇರೋ ಎವಿಡೆನ್ಸ್ ಎಲ್ಲ ನನಗೆ ಕೊಡಿ ಅಮ್ಮ. ದಯವಿಟ್ಟು ಕೊಡಿ ಹರ್ಷ. ಪ್ಲೀಸ್ ಅಮ್ಮ. ಸರಿ. ಅಪ್ಪ, ಈ ಮನೇಲಿ ಮಾತೆತ್ತಿದ್ರೆ ಪೊಲೀಸು ಜೈಲು ಅಂತಾರೆ. ಆರ್ಯ ಸರ್ ನೋಡಿದ್ರೆ ಗನ್ನಿಟ್ಕೊಂಡು ಫೈರ್ ಮಾಡ್ತಾರೆ. ಪಾಪನು ಈ ಮನೇಲಿ ಹೇಗಿದ್ದಾಳೋ ಏನೋ, ಒಟ್ಟಾರದಲ್ಲಿ ಗುಬ್ಬಿ ಹಂಗಿದ್ಲು. ಈ ಮನೇಲಿ ನಡೆಯೋದನ್ನೆಲ್ಲ ಅದು ಹೇಗೆ ಸಹಿಸ್ಕೊಂಡಿದ್ದಾಳೋ ಏನೋ. ತಗೋ.
ಹಲೋ, ಜೇಂಡೆ ಜೇಂಡೆ ಮಾತಾಡು, ನನಗೆ ಗೊತ್ತು ನೀನೇ ಅಂತ. ಏ ಜೇಂಡೆ, ಎಲ್ಲಿದೆ ಮಾತಾಡು. ನಾ ಬರ್ತಿದ್ದೀನಿ ಆರ್ಯ. ಈಗ ಎಲ್ಲಿದೆಯಾ? ನಾನೇ ಬರ್ತೀನಿ. ಬೇಡ, ನೀನ್ ಬರ್ಬೇಡ, ನಾನೇ ಬರ್ತೀನಿ. ನೀನ್ ಸಿಗು, ನನಗಿದೆ. ಬಾರೋ ಏ ಕೇಶ, ಐ ಆಮ್ ಸೋ ಹ್ಯಾಪಿ. ಬಾ ಸಿಗೋಣ. ಲಿಖಿತ್, ಆಫೀಸಿಗೆ ಬೇಗ ನಡಿ. ನನ್ನ ಗೆಳೆಯ ಬರ್ತಿದ್ದಾನೆ, ಕೇಶವ ಜೇಂಡೆ ಬರ್ತಾ ಇದ್ದಾನೆ. ಬೇಗ ನಡಿ. ನಿಮಗ್ ಗೊತ್ತಾಗ್ಬಾರ್ದು ಅಂತ ನಾವೆಷ್ಟೇ ಪ್ರಯತ್ನ ಪಟ್ರು ನಿಮಗ್ ಗೊತ್ತಾಗ್ಬಿಡ್ತಲ್ವಾ? ಇಲ್ಲ, ನನಗೇನು ಗೊತ್ತಾಗಲಿಲ್ಲ. ನಾನು ಏನೋ ಸಹಾಯಕ್ಕೋಸ್ಕರ ಚರ್ಚೆ ಮಾಡ್ತಿದ್ರಿ ಅಂತಷ್ಟೇ ಗೊತ್ತಾಯ್ತು. ಎಂಥ ಸರ್ಪ್ರೈಸಸ್! ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರಿ? ಆನಿವರ್ಸರಿ ಸರ್. ಹರ್ಷ ಬಾವ ಮತ್ತೆ ಮಾನ್ಸಿ ಅಕ್ಕನ್ ವೆಡ್ಡಿಂಗ್ ಆನಿವರ್ಸರಿ ಬಂತಲ್ವಾ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಯಾ ಸರ್, ಲಾಸ್ಟ್ ಇಯರ್ ಸೆಲೆಬ್ರೇಟ್ ಮಾಡಿದ್ವಲ್ಲ, ಅದಕ್ಕಿಂತ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಗುಡ್. ಆದ್ರೆ ಇದನ್ನ ನನ್ನಿಂದ ಮುಚ್ಚಿದ ಪ್ರಯೋಜನ? ನಿಮಗ್ ಸರ್ಪ್ರೈಸ್ ಕೊಡೋಣ ಅಂತ ಸರ್. ಸರ್ಪ್ರೈಸ್ ಕೊಡ್ಬೇಕಾಗಿದ್ದು ಹರ್ಷ ಮತ್ತೆ ಅತ್ತಿಗೆಗೆ. ಎನಿಹೋ, ಹರ್ಷ ಖುಷಿನಾ? ಯಾವ್ದಾದ? ಈಗ ನೀವು 3 ಜನ ಇಲ್ಲೇ ಮೀಟಿಂಗ್ ಮುಂದುವರಿಸ್ತಿರೋ ಅಥವಾ ಆಫೀಸಿಗೆ ಬರ್ತಿರೋ? ನೀವು ಹೋಗಿರಿ ಸರ್, ನಂಗೆ ಹರ್ಷ ಬಾವನ್ ಜೊತೆ ಸ್ವಲ್ಪ ಕೆಲಸ ಇದೆ. ಫೈನ್. ಮೀರಾ, ಮೇಕ್ ಇಟ್ ಫಾಸ್ಟ್. ಯು ಹ್ಯಾವ್ ಟು ರಿಸೀವ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.